ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಕೊಡಲು ಮುಂದಾದ ರಾಜ್ಯ ಸರ್ಕಾರ ವಿರುದ್ಧ ಹಿಂದೂ ಮುಖಂಡ ಮುತಾಲಿಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ 37 ಲಕ್ಷ ಜನರಿಗೆ ಮನೆಯಿಲ್ಲ. ಈಗ ಎಲ್ಲಿಂದ ಬಂದವರಿಗೆ ಆಶ್ರಯ ಮನೆಗಳನ್ನ ಕೊಡೋದು ಸರಿಯಲ್ಲ. ಅತಿಕ್ರಮಣ ಮಾಡುವ ಸಮಯದಲ್ಲಿ ತಡೆಯುವ ಕೆಲಸವನ್ನ ಸರ್ಕಾರ ಯಾಕೆ ಮಾಡ್ತಿಲ್ಲ? ಲಂಚ ತಗೊಂಡು ಅತಿಕ್ರಮಣ ಮಾಡಲು ಸಹಕಾರ ಕೊಡ್ತಾರೆ. ಈಗ ಅಕ್ರಮ ಸಕ್ರಮ ಅಂತ ಈ ರೀತಿ ಮಾಡ್ತಾರೆ. ಫುಟ್ಪಾತ್, ಗೋಮಾಳ ಜಾಗ, ಸರ್ಕಾರಿ ಜಾಗಗಳು ಅತಿಕ್ರಮ ಆಗ್ತಿದೆ. ರಾಜಕಾರಣಿಗಳು ಮತ್ತು ಬ್ಯಾಂಕ್ ಸಲುವಾಗಿ ಅತಿಕ್ರಮಣಕ್ಕೆ ಅವಕಾಶ ಕೊಡ್ತಾರೆ. ಅನಧಿಕೃತವಾಗಿ ವಾಸವಾಗಿದ್ದವರಿಗೆ ಮನೆ ಕೊಡೋದು ತಪ್ಪಾಗುತ್ತೆ. ಮನೆಗಳನ್ನ ಕೊಟ್ಟರೆ ನಾನು ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ PIL ಹಾಕ್ತೀನಿ, ಕಾನೂನು ಹೋರಾಟ ಮಾಡ್ತೀನಿ ಅಂದ್ರು. ಅತಿಕ್ರಮಣ ಆದಂಥ 5 ಎಕರೆ ಜಮೀನಿನಲ್ಲಿ ಆಲ್ರೆಡಿ ಯಾವುದೋ ಒಂದು ಕಸದ ನಿವಾರಣೆಗೋಸ್ಕರ ಹಾಕಿದಂಥ ಪ್ಲೇಸಲ್ಲಿ ಕಾನೂನು ಬಾಹಿರವಾಗಿ ನೋಟಿಸ್ ಕೊಟ್ಟಿದ್ದಾರೆ. ನೀವು ತೆರವುಗೊಳಿಸಿ ಅಂತೇಳಿ 16 ನೋಟಿಸ್ ಕೊಟ್ಟರು ತೆರವುಗೊಳ್ಳಲಿಲ್ಲ. ಬೆಳಗಿನ ಜಾವ ಬುಲ್ಡೋಸರ್ ಹಚ್ಚಿ ತೆಗೆದಿದ್ದಾರೆ. ಇದೇನು ಸರ್ಕಾರಿ ಪ್ರಾಯೋಜಿತ? ಸರ್ಕಾರದ ಹಕ್ಕಿದು. ಸರ್ಕಾರ ಮಾಡಿದಂಥ ಒಳ್ಳೆಯ ಕೆಲಸ. ನಾನು ಅಭಿನಂದನೆ ಹೇಳ್ತೇನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ರೀತಿ ಅತಿಕ್ರಮಣ ಮಾಡಿದಂಥ ಎಲ್ಲೆಲ್ಲಿ ಆಗಿದೆ ಅದೆಲ್ಲವನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಕೋಗಿಲು ಲೇಔಟ್ ತೆರವು ವಿಚಾರಕ್ಕೂ ಪಾಕ್ ನಾಯಕರ ಪ್ರತಿಕ್ರಿಯೆಗೆ ರಾಜ್ಯ ಬಿಜೆಪಿ ನಾಯಕರು ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಮೊದಲಿನಿಂದಲೂ ಅಲ್ಪಸಂಖ್ಯಾತರ ಓಲೈಕೆಗೆ ಹೊರಟಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವರ ವಿರುದ್ಧ ಕ್ರಮ ಕೈಗೊಳ್ಳಲ್ಲ. ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ವೇಳೆ ಮುಸ್ಲಿಮರಿಗೆ ನೋವಾಗುತ್ತೆ ಅಂತ ಸ್ವಪಕ್ಷದ ಶಾಸಕನ ಬೆನ್ನಿಗೆ ಕಾಂಗ್ರೆಸ್ ನಿಲ್ಲಲಿಲ್ಲ. ಗಲಭೆ ವೇಳೆ ನಡುನೀರಲ್ಲಿ ಬಿಟ್ಟ ಶಾಸಕ ಅಖಂಡ ಶ್ರೀನಿವಾಸ್ನನ್ನ ಪಕ್ಷ ಇದು ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಲಸಿಗರ ಬದಲು ಕನ್ನಡಿಗರಿಗೆ ಮನೆ ಕೊಡಿ ಅಂತ ನಾಳೆಯಿಂದ ಹೋರಾಟ ಮಾಡ್ತೀವಿ. ವಲಸಿಗರಿಗೆ ಮನೆ ಕೊಡೋದಾದ್ರೆ ಸಚಿವ ಜಮೀರ್ಗೆ ಹೇಳಿ, ತಮ್ಮ ಜಮೀನಿದ್ರೆ ಅಕ್ರಮ ವಲಸಿಗರಿಗೆ ಮನೆ ನಿರ್ಮಿಸಿ ಕೊಡ್ತಾರೆ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಎಷ್ಟರ ಮಟ್ಟಿಗೆ ಅವರು ಈ ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ. ಹಳೆಯ ಪ್ರಕರಣ ಆದರೂ ಕೂಡ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾನೆ. ಇದೇ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ, ಕಾಂಗ್ರೆಸ್ ಪಕ್ಷದ ಶಾಸಕ, ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಮನೆಗೆ ಬೆಂಕಿ ಇಟ್ಟರೂ ಸಹ ಕೆಲವರಿಗೆ ನೋವಾಗ್ತದೆ ಅನ್ನುವ ಕಾರಣಕ್ಕೆ ಆ ಶಾಸಕನನ್ನು ಕೂಡ ನಡು ಬೀದಿಯಲ್ಲಿ ಬಿಟ್ಟರು ಕಾಂಗ್ರೆಸ್ನವರು. ಯಾರು ಬೆಂಗಳೂರಿನಲ್ಲಿ ಬಡವರಿದ್ದಾರೆ, ಕಳೆದ 2-3 ವರ್ಷದಿಂದ ಅರ್ಜಿಗಳನ್ನು ಹಾಕಿಕೊಂಡು ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ, ಅವ್ರುಗಳಿಗೆ ಮನೆ ಕೊಡಿ. ಆಮೇಲೆ ಉಳಿದಂಥ ಮನೆಗಳು ಉಳಿದ್ರೆ ಯಾರಿಗೆ ಕೊಡಬೇಕು ತೀರ್ಮಾನ ಮಾಡಿ. ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಹೇಳಿ ಅಕ್ರಮ ವಲಸಿಗರಿಗೆ ಮನೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಜಮೀನು ಇದ್ರೆ ಕಟ್ಸ್ಕೊಡ್ತಾರೆ. ಯಾಕೆ ಕನ್ನಡ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಸರ್ಕಾರ ಪರಿಹಾರ ನೀಡುವುದಾಗಿ ಭರವಸೆ ನೀಡುತ್ತಿದ್ದಂತೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ವಿರುದ್ಧ ಸರ್ವಜ್ಞ ನಗರ ಕ್ಷೇತ್ರದ ಜಿಹಳ್ಳಿ ನಿವಾಸಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.